Hello guys, welcome to our vlog. Ever since I was a kid, I've been a G. ಎಷ್ಟು ದಿವಸ ಆದ್ಮೇಲೆ ಸಿಗ್ತಾ ಇದೀವಲ್ಲ, ಆಲ್ಮೋಸ್ಟ್ 1-2 ತಿಂಗಳ ಹತ್ರ ಆಗೋಯ್ತಲ್ವ ಗೈಸ್. ಬನ್ನಿ ಇವತ್ತಿಂದ ಶುರು ಮಾಡೋಣ. ಏನಿಲ್ಲ ಗೈಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ನಮ್ಮ ಮನೇಲಿ ನಾವೇ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೇಕ್ ಮಾಡಿಕೊಂಡು ಸ್ವಲ್ಪ ಮಜಾ ತಗೊಳ್ಳೋಣ. ಐ ಹೋಪ್ ಈ ವ್ಲಾಗು ನೀವು ತುಂಬ ಎಂಜಾಯ್ ಮಾಡ್ತೀರಾ. ಬನ್ನಿ ನೋಡೋಣ. ಒಳಗಡೆ ಇನ್ನಿಬ್ರು ಕಂಟೆಸ್ಟೆಂಟ್ ಇದ್ದಾರೆ, ಮಾತಾಡ್ಸ್ಕೊಂಡು. ಅವ್ರು ಏನು ಮಾತಾಡ್ಸ್ತಾರೆ? ಕಂಟೆಸ್ಟೆಂಟ್ ಅಲ್ಲ, ಹತ್ತು ನಮ್ಮ ಏನು ಏನು ನಮ್ಮ ನೆಚ್ಚಿನ ನಾಯಕರು. ಹಾಯ್ 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 ಹಾಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಆಫ್ಟರ್ ಸೋ ಲಾಂಗ್ ಟೈಮ್. ಎಕ್ಸಾಮ್ಸ್ ಎಲ್ಲ ಮುಗೀತು, ಅದಕ್ಕೆಲ್ಲ ಫ್ರೀ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ಇವತ್ತು ಗೈಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಗೈಸ್. ಸಾರಿ ಚಾಕು ತರಿಸಿರಿ ಅಂತ ಬೇಜಾರು ಮಾಡ್ಕೊಬಿಡಿ. ಆಯ್ತಲ್ವಾ ಗೈಸ್, ಸುಮಾರು 1-2 ತಿಂಗಳು ಆಯ್ತಲ್ವಾ? 2 ತಿಂಗಳು ಆಯ್ತಲ್ವಾ ನಾವು ಬ್ಲಾಗ್ ಶುರು ಎಲ್ಲ ಮಾಡಿ? ಎಕ್ಸಾಮೇ 1 ತಿಂಗಳು ಇತ್ತು. ಎಕ್ಸಾಮ್ 1 ತಿಂಗಳು. ಸರಿ ಗೈಸ್, ಲೈಟ್ ಹಾಕೊಂಬಿಡೋಣ. ಓಕೆ ಗೈಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನು ಅಂದರೆ, ನಾವು ಏನು ಮಾಡ್ತಾ ಇದ್ದೀವಿ? ಗೈಸ್, ಕೇಕ್ ಮಾಡ್ತಾ ಇದ್ದೀವಿ. ಕೇಕ್ ಮಾಡಿಬಿಟ್ಟು ನಮ್ಮಪ್ಪ ಸಂಜೆ ಬರ್ತಾರೆ, ಒಂದು 5-5:30ಗೆ. ಆವಾಗ ಕೇಕ್ ಮಾಡಿಸ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೈಯಲ್ಲೂ ಕೇಕ್ ಕಟ್ ಮಾಡಿಸಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಗೈಸ್. ಇವತ್ತು ಈ ವ್ಲಾಗಲ್ಲಿ ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಬಿಟ್ಟು ಅವರಿಬ್ಬರ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿ ಇವತ್ತು ಈ ವ್ಯಾಲೆಂಟೈನ್ಸ್ ಡೇನ ಸ್ವಲ್ಪ ಸ್ಪೆಷಲಾಗಿ ಆಚರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ಯಾಮಿಲಿ ಜೊತೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೀವೆಲ್ಲ ಹೋಗಿದ್ರಾ? ಬೆಳಗ್ಗೆಯಿಂದ ಎಲ್ಲೆಲ್ಲಿ ಹೋಗಿದ್ರಿ? ಒಂಚೂರು ಕಮೆಂಟ್ ಹಾಕ್ಬಿಡಿ ನೋಡೋಣ. ಗಾಯ್ಸ್, ಇವಾಗ ಬಂದು ಸ್ನಾನ ಮಾಡಿ ಈಗ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಹಿಂಗೆ ಮಾಡೋಣ ಅಂತ ತೀರ್ಮಾನ ಮಾಡಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋಗೋಣ? ನಾವು ಎಲ್ಲೂ ಹೋಗೋಕ್ಕಾಗಲ್ಲ. ಎಷ್ಟು ಟೈಮ್ ಇವಾಗ ಗೈಸ್? ಎಷ್ಟು ಟೈಮು? 4 ಗಂಟೆ. 4 ಗಂಟೆಗೆ ಇನ್ನು 5 ನಿಮಿಷ ಐತೆ ಗೈಸ್. ಇವಾಗ ಶುರು ಮಾಡಿದ್ದೀವಿ ಗೈಸ್. ಈ ವ್ಲಾಗಲ್ಲಿ ಇನ್ನೊಂದು ಕೇಕ್ ಮಾಡ್ಕೊಂಡು ಒಂದು ಚಾಲೆಂಜ್ ನಾನು ಚಾಲೆಂಜ್ ಆಗ್ತಾ ಇದ್ದೀವಿ. ಏನು ಗೊತ್ತಾ ಗೈಸ್? ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇವಾಗಿಂದ ಬರೀ ಇಂಗ್ಲೀಷಲ್ಲೇ ಫುಲ್ಲು. ನಮ್ಮಪ್ಪ ಬರೋ ಗಂಟ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು. ಓಕೆ ಗೈಸ್, ಶುರು ಮಾಡೋಣ. ಲೆಟ್ಸ್ ಕಮ್. 1 2 3. ಓಕೆ ಗೈಸ್, ಶುರು ಮಾಡೋಣ. ಫುಲ್ಲು ಇಂಗ್ಲೀಷಲ್ಲೇ ಮಾತಾಡಬೇಕು. ರೆಡಿ? 1 2 3 ಸ್ಟಾರ್ಟ್. ಹಾಯ್, ವಾಟ್ ಆರ್ ಯು ಡೂಯಿಂಗ್ Oreo ಆಲ್ ಬಿಸ್ಕೆಟ್ ಮಿಕ್ಸಿಂಗ್ ಕೇಕ್. what is special today? ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಇಂಗ್ಲಿಷ್. ಸಾರಿ. Today's special what? ವ್ಯಾಲೆಂಟೈನ್ಸ್ ಡೇ. What Valentine's Day special what? ಲವರ್ಸ್ ಡೇ. You what is doing special today? ಟುಡೇ ಇಸ್ ವ್ಯಾಲೆಂಟೈನ್ಸ್ ಡೇ. ಯಾವನಿಗೆ ಅರ್ಥ ಆಗುತ್ತೆ ಇವರು? ಪಿಂಡ. What? Hi. ಹೆಲೋ. Hi. You must talk in English only. You understand? Okay, understood. What is special now? Special is Valentine's Day. ಫ್ರಮ್ ದ ಕೇಕ್ ಸಪರೇಟಿಂಗ್ ದ Cake. It is cake. from the biscuit separating the cream. It is a biscuit, not a cake. Yes, cake. You understand? It is a No. mistake. This is biscuit. That is biscuit. This is Oreo Not is a biscuit. cake. Not is a cake. Okay? So, Okay. Okay guys, ಆಲ್ಮೋಸ್ಟ್ ಇವಾಗ ವ್ಯಾಲೆಂಟೈನ್ಸ್ ಡೇ ಅರ್ಧ ದಿವಸ ಕಳೆದಿದ್ದೀರಾ. Guys, English ಮಾತಾಡ್ಬೇಕು ಅಂದ್ಬಿಟ್ಟು. ಗೈಸ್, ನಿಮ್ಮ ಹತ್ರ ಕನ್ನಡದಲ್ಲೇ ಮಾತಾಡ್ತೀನಿ guys. ಇಲ್ಲ, ಹಂಗಲ್ಲ ಇಲ್ಲ, ಮೋಸ. ಗೈಸ್, ನಿಮ್ಮ ಹತ್ರ ಕನ್ನಡದಲ್ಲೇ ಮಾತಾಡಬೇಕು guys. ಮೋಸ. To these peoples I will talk in English. To you I will talk in ಕನ್ನಡ. ಅಲ್ವಾ ಗೈಸ್? ಇವತ್ತು ಆಲ್ಮೋಸ್ಟ್ ವ್ಯಾಲೆಂಟೈನ್ಸ್ ಡೇ ಅರ್ಧ ದಿವಸ ಕಳೆದಿದ್ದೀರಾ.
ಎಲ್ಲ ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲ ಯಾರ್ಯಾರನ್ನ ಮೀಟ್ ಮಾಡಿದೀರಾ, ಎಲ್ಲ ಯಾರ್ಯಾರನ್ನ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಗೈಸ್ ಇವಾಗ ಸಪ್ರೇಟ್ ಮಾಡಾಯ್ತು ಕ್ರೀಮ್ನೆಲ್ಲ. ಇವಾಗ ಇದನ್ನ ಬ್ಲೆಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಇದನ್ನ ನಾವು ವಿಚ್ ಬಿಸ್ಕೆಟ್ ದಿಸ್ ಈಸ್? ಗೈಸ್ ಡು ಕಮೆಂಟ್ ಇಟ್. ಓಕೆ ಗೈಸ್ ಬನ್ನಿ ಹಾಲು ತಗೊಳ್ಬೇಕಂತೆ, ಹಾಲು ತಗೊಬಂದ್ರ. 1 hour later. ಓಕೆ ಗೈಸ್ ಹಾಲು ತಗೊಬಂದಿದ್ದೀನಿ. ಆಗ್ಲೇ ಬಿಸ್ಕೆಟ್ ಎಲ್ಲ ಇದು ಮಾಡ್ತಾ ಇದ್ರಲ್ಲ, ಅದಾಗಲೇ ರುಬ್ತಾವ್ರೆ ಗೈಸ್. ಕೇಕ್ ಮಾಡೋ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಅವಾಗಲೇ ಹೇಳ್ದಂಗೆ ಇವತ್ತು ನಮ್ಮಪ್ಪ ನಮ್ಮಮ್ಮನ ಇಬ್ಬರನ್ನು ಪರಿಚಯ ಮಾಡಿಸ್ತೀನಿ ಗೈಸ್. ಪರಿಚಯ ಮಾಡಿಸ್ಬಿಡು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು ಏನಾದರೂ ಮಾಡ್ಸೋಣ. ಒಟ್ಟಿನಲ್ಲಿ ಈಗ ಮಾಡ್ತಾ ಇರೋ ಕೇಕ್ ಅಂತೂ ಕಟ್ ಮಾಡೇ ಮಾಡಿಸ್ತೀವಿ ಗೈಸ್. ಮಿಕ್ಸಿನೇ ಮಿಕ್ಸರ್ ಮಾಡ್ತಾ ಇರೋದು ಇದೆ ಫಸ್ಟ್ ನೋಡ್ತಾ ಇರೋದು. Mixi is like Puneet guys. Yes guys. Happened mundu. ಯು ಕ್ಯಾನ್ ಟಾಕ್ ಇನ್ ಕನ್ನಡ ವಿತ್ ಸಬ್ಸ್ಕ್ರೈಬರ್ಸ್. ಗೈಸ್ ಇವಾಗ ಪೌಡ್ರು ಕೇಕ್ ಮಾಡೋಕ್ಕೆ ರೆಡಿಯಾಗಿದೆ. ಓ ಯು ಮೇಡ್ ದಿಸ್ ವಿತ್ ಯುವರ್ ಹ್ಯಾಂಡಾ? ಗೈಸ್ ಚುಲ್ಕಾ ಪುಲ್ಕಾ ಸ್ಪೂನ್. ವಾಟ್ ಈಸ್ ದಿಸ್ ಸ್ಪೂನ್ಸ್ ನೇಮ್? ಸ್ಪೂನ್ ಪುನೀತ್ ಸ್ಪೂನ್ ಪೊಬ್ರು ಸ್ಪೂನ್. ಗೈಸ್ ಇದು ಒಳಗಡೆ ಇದು ಒಳ್ಳೆ ಈ ಆಂಟಿದಿರು ಎರಡೇ ಯಾಕಂತಾರಲ್ಲ ಆ ಥರ ಇಲ್ವಾ ಗೈಸ್? ಹಾಯ್. ಓಕೆ ಹಲೋ. ಈ ವಾಟ್ ಈಸ್ ಮೀನ್ ಬೈ ವ್ಯಾಲೆಂಟೈನ್ಸ್ ಡೇ ಇನ್ ಯುವರ್ ಒಪಿನಿಯನ್? ಸೇ ಯು ನೀಡ್ ಟು ಸೇ ಇನ್ ಕನ್ನಡ ಬಿಕಾಸ್ ಅವರ್ ಸಬ್ಸ್ಕ್ರೈಬರ್ ವಿಲ್ ಲಿಸನ್ ಯು. ಸೇ. ಏನು ನನ್ನ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದರೆ ಜಸ್ಟ್ ಸೆಲೆಬ್ರೇಟಿಂಗ್ ಲವ್ ಅಷ್ಟೇ, ಬೇರೆ ಏನಿಲ್ಲ. ಅಚ್ಚಾ. ವಾಟ್ ಲವ್? ಅಂದರೆ ಅದು ಒಂದು ಡೇ ಅಷ್ಟೇ, ಅದು ಒಂದು ಲವ್ನ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಡೇ. ಸೆಲೆಬ್ರೇಟ್ ಮಾಡಬಹುದಲ್ವಾ? ಎಲ್ಲ ದಿನ ಸೆಲೆಬ್ರೇಟ್ ಮಾಡಬೇಕು. ನಾನು ಏನು ಫಿಲಾಸಫರ್ ಇಲ್ಲ ನಾನು. ಮೀನ್ಸ್ So it's just a day to give a time to a lover. ಅಷ್ಟೇ. One occasion. ದಟ್ ಲೈಕ್ ಇವಾಗ ನೀನು ಹೇಳು, ವಾಟ್ ಯು ಮೀನ್ ಬೈ ವಾಟ್ ಇಸ್ ಯುವರ್ ಪರ್ಸ್ಪೆಕ್ಟಿವ್ ಆನ್ ವ್ಯಾಲೆಂಟೈನ್ಸ್ ಡೇ? ಮೈ ಪರ್ಸ್ಪೆಕ್ಟಿವ್ ಆನ್ ವ್ಯಾಲೆಂಟೈನ್ಸ್ ಡೇ ಇಸ್ ನಥಿಂಗ್ ಬಟ್ ಕನ್ನಡದಲ್ಲೇ ಮಾತಾಡು, ಪರವಾಗಿಲ್ಲ ಲವ್. ಪರವಾಗಿಲ್ಲ, ಕನ್ನಡದಲ್ಲೇ ಮಾತಾಡು. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನಿಲ್ಲ ಗಾಯ್ಸ್, ನೀವು ನಮಗ್ ಪ್ರೀತಿ ತೋರಿಸ್ತಿರಲ್ಲ ಅದೇ ತರ ಪ್ರೀತಿ ನಿಮಗ್ ತೋರ್ಸೋದು. ಪ್ರೀತಿ ವ್ಯಾಲೆಂಟೈನ್ಸ್ ಡೇ ಬಂದು ಬರೀ ಲವರ್ಸ್ಗೆ ಅಂತ ಅಲ್ಲ. ಇವಾಗ ಮಕ್ಕಳು ಅಪ್ಪ ಅಮ್ಮನ ಪ್ರೀತಿ ಮಾಡೋದು, ಅಪ್ಪ ಅಮ್ಮ ಮಕ್ಕಳನ್ನ ಪ್ರೀತಿ ಮಾಡೋದು ವ್ಯಾಲೆಂಟೈನ್ಸ್ ಡೇ ದಿವಸ ಸೆಲೆಬ್ರೇಟ್ ಮಾಡ್ಬೋದು. ಆ ಪ್ರೀತಿನೂ ಅದು ಪ್ರೀತಿನೇ ಅಲ್ವಾ? ಎಲ್ಲ ಪ್ರೀತಿನೂ ಸೇರಿ ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು. ಓಕೆ ಗೈಸ್ ಬನ್ನಿ ಇವಾಗ ನಿಮಗೆ ಒಬ್ರನ್ನ ಪರಿಚಯ ಮಾಡಿಸ್ತೀನಿ. ಅವರು ನೋಡೋಕ್ಕೆ ತುಂಬಾ ದೊಡ್ಡವರು, ನಿಮಗೆ ಅರ್ಥ ಆಗುತ್ತೆ ಏನಕ್ಕೆ ತುಂಬಾ ದೊಡ್ಡವರು ಅಂತ. ಹಾಯ್ ಹೇಳಜಿ ಆಯಿ. ಅಜ್ಜಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಹೇಳು, ನಿನ್ನ ಹೆಸರಿಂದ ಪರಿಚಯ ಮಾಡ್ಕೊ. ನನ್ನ ಹೆಸರು ಲೀಲಮ್ಮ ಅಂತ. ಇವತ್ತು ನೀವು ವ್ಯಾಲೆನ್ಸ್ ಡೇ ಮಾಡ್ತಾ ಇದ್ದೀರಾ? ಏನ್ಡೆ ವ್ಯಾಲೆನ್ಸ್ ಡೇ ಮಾಡ್ತಾ ಇದ್ದೀರಾ? ವ್ಯಾಲೆಂಟೈನ್ ಡೇ ಮಾಡ್ತಾ ಇದ್ದೀರಾ? ಅದಕ್ಕೆ ನನ್ನ ಪ್ರೀತಿ ನಿಮ್ಮೆಲ್ಲರಿಗೂ ಸಿಗುತ್ತೆ. ಓಕೆ ಗೈಸ್ ಇವಾಗ ಬಿಸ್ಕೆಟ್ ಪೌಡ್ರನ್ನ ಚೆನ್ನಾಗಿ ಹಾಲಿನಿಂದ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಕೇಕ್ ಮಾಡೋ ಪ್ರೊಸೀಜರ್ ನಡೀತಾ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ ಗೈಸ್, ಬಟ್ ಔಟ್ಪುಟ್ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ತುಂಬ ಟೈಮ್ ತಗೊಳುತ್ತೆ. ನೋಡೋಣ ಗೈಸ್ ಅದೇ ಯಾವ ಥರ ಕೇಕ್ ಮಾಡ್ತಾರೆ ಅಂತ ನೋಡೋಣ ಗೈಸ್. ಚೆನ್ನಾಗಿರೋ ಅವ್ನು ತಿನ್ನಂಗಿಲ್ಲ. ಏನು ಚೆನ್ನಾಗಿರೋ ನೀನ್ ತಿನ್ನಂಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಅಂದ್ರೆ ಎಲ್ಲ ನಿಂಗೆ ತಿನ್ಸದ್ ಬಿಡು.
ಗಾಯ್ಸ್ ಚೆನ್ನಾಗಿದ್ರೆ ಮಾತ್ರ ನಂಗೆ ಕೊಡೋದು ಅಂತೆ ಅವರು. ಗೈಸ್ ಸ್ವಲ್ಪ ಅದಕ್ಕೆ ಬೇಕಿಂಗ್ ಪೌಡರ್ ಹಾಕವ್ರೆ. ಬಟರ್ ಸ್ಕಾಚ್ ಎಸೆನ್ಸ್. ಏನಿದು? ಬಟರ್ ಸ್ಕಾಚ್ ಎಸೆನ್ಸ್ ಅಂದ್ರೆ ಇದು ಫ್ಲೇವರ್ ತರನಾ? ಫ್ಲೇವರ್, ಬಟರ್ ಸ್ಕಾಚ್ ಫ್ಲೇವರ್. ಗೈಸ್ ಸಿರಪ್. ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಗೈಸ್ ಕೇಕ್ ಈಗ ಸಿರಪ್ ಹಾಕಿದ್ದಾರೆ. ನೆಕ್ಸ್ಟು ಏನಾಗ್ತಾರೆ ನೋಡೋಣ. ಇಲ್ಲ ಇದೇನು? ಶುಗರ್ ಪೌಡರ್. ಇವಾಗ ಶುಗರ್ ಪೌಡರ್ ಹಾಕ್ತಾ ಇದ್ದೀವಿ. ಶುಗರ್ ಪೌಡರ್ ಅಂತೆ ಗೈಸ್ ಇದು. ಓಕೆ ಫುಲ್ಲಾ? ಒಂದು ನಿಮಿಷ. ಓಕೆ ಸಾಕು, ಯಾಕಂದರೆ ಓರಿಯೋ ಬಿಸ್ಕೆಟಲ್ಲೂ ಇರುತ್ತೆ ಶುಗರ್ಸು, ಬಿಸ್ಕೆಟ್ಸಲ್ಲೂ, ಅದಕ್ಕೆ. ಓಕೆ 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 ಗೈಸ್, ಬನ್ನಿ ಇವಾಗ ನಮ್ಮ ಅಜ್ಜಿನ ನಾಟಿ ಕ್ವಶನ್ಗಳು ಕೇಳೋಣ. ಹಾಯ್, ಹಲೋ, ಹಾಯ್ ಅಜ್ಜಿ. ಹೇಳೋ ಮೊಮ್ಮಗನೇ. ಅಜ್ಜಿ, ನೀವು ನಿಮ್ಮ ಕಾಲದಲ್ಲಿ ವ್ಯಾಲೆಂಟೈನ್ಸ್ ಡೇ ಎಲ್ಲ ಆಚರಿಸ್ತಾ ಇದ್ರಾ? ಇಲ್ಲವೇ, ಇದನ್ನ ವೆಡ್ಡಿಂಗ್ ಡೇನೇ ಇಲ್ಲ. ವೆಡ್ಡಿಂಗ್ ಡೇನೇ ಇರಲಿಲ್ವಾ? ನಿಮ್ಮ ಯಜಮಾನ್ರು ಏನೇನು ಗಿಫ್ಟ್ ಕೊಟ್ಟಿದ್ರು ಅವಾಗ? ಸೀರೆಗಳು ತಂದು ಕೊಡ್ತಾ ಇದ್ರು, ಒಡವೆಗಳು ತಗೊಬಂದು ಕೊಡ್ತಾ ಇದ್ರು, ಒಂದೆರಡು ಜೊತೆ ವಾಲೆ ತಂದು ಕೊಟ್ಟಿದ್ರು, 3 ಎಳೆ ಸರ ಮಾಡಿಸಿದ್ರು. ಆಮೇಲೆ ಸೀರೆಗಳಂತೂ ಅವಾಗ ತಂದು ಕೊಡ್ತಾ ಇದ್ರು. ಹಾಂ, ಆಮೇಲೆ ಒಡವೆ ಮಾಡ್ತಿದ್ರು. ನೀವು ಅವಾಗ ಅದನ್ನೇ ಎಲ್ಲ ಕಿತ್ಕೊಂಡು ಹೋಗಿ ಅಡ ಮಾಡ್ಕೊಂಡು ತಿನ್ಕೊಂಡ್ರು. ನಿಂದು ತಾತೊಂದು ಲವ್ ಮ್ಯಾರೇಜಾ? ಇಲ್ಲ ಇಲ್ಲಪ್ಪ, ಅರೇಂಜ್ ಮ್ಯಾರೇಜು. ಅರೇಂಜ್ ಮ್ಯಾರೇಜಾ? ಯಾರಿಗೆ ಪ್ರೀತಿ ಜಾಸ್ತಿ ಇದ್ದಿದ್ದು? ಅವ್ರಿಗೇನೆ. ಅವ್ರಿಗೇನೆ ಪ್ರೀತಿ ಜಾಸ್ತಿ ಇದ್ದಿಲ್ಲ? ನೀನು ಪ್ರೀತಿ ಮಾಡ್ತಾ ಇರ್ಲಿಲ್ಲ ಹಂಗಾದ್ರೆ? ಅವ್ರು ಮಾಡಿದ್ಮೇಲೆ ನಾನು ಮಾಡ್ತೀನಿ. ಅವ್ರು ಮಾಡಿದ್ಮೇಲೆ ನೀವು ಮಾಡ್ತಾ ಇದ್ದ? ನಂಗೆ ಗೊತ್ತೇ ಇಲ್ಲ ಪ್ರೀತಿ ಅಂದರೆ ಏನು ಅಂತ. ಆವಾಗಲೇ ಮದುವೆ ಮಾಡಿಬಿಟ್ಟಿದ್ರು. ಎಷ್ಟು ಜನ ಮಕ್ಕಳು? 4 ಜನ. ಪ್ರೀತಿ ನೋಡಿ ಗಾಯ್ಸ್, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ವಂತೆ. 4 ಜನ ಮಕ್ಕಳಂತೆ. ಏನ್ ಮಾತಾಡ್ತಾರೆ ಗಾಯ್ಸ್. ಅಯ್ಯೋ, ಬನ್ನಿ ಗಾಯ್ಸ್, ಈ ಅಜ್ಜಿನ ಕೇಳೋ ಪ್ರಶ್ನೆ, ಅವ್ರು ಕೊಡೋ ಉತ್ತರ ಕೇಳಿಸ್ಕೊಂಡು ತಲೆ ಕೆಟ್ಟೋಗಿ ವಾಪಸ್ ಕೇಕ್ ಕಡೆಗೆ ಹೋಗೋಣ. ಅವ್ರಿಗೆ ಯಾವ ವಯಸ್ಸಲ್ಲಿ ಮದ್ವೆ ಆದ್ರು, ಎಷ್ಟು ವರ್ಷ ಅವ್ರಿಗೆ ಮದ್ವೆ ಆಗಿ ಎಲ್ಲ ಕೇಳ್ಬೇಕಪ್ಪ. ಅಜ್ಜಿ, ಯಾವ ವರ್ಷ ಅಜ್ಜಿ ಮದುವೆ ಆಗಿದ್ದು ನೀನು? 5/5/75. 5/5/75. ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಮತ್ತೆ ಹಂಗಾದ್ರೆ? 50 ವರ್ಷ ಆಯಿತು. ಎಷ್ಟು, ಯಾವ ವಯಸ್ಸಲ್ಲಿ ತಾತ ತೀರೋಗಿದ್ದು? ನನಗೆ 30 ವರ್ಷ ಆಗಿದೆ. ಅವ್ರಿಗೆ 36 ವರ್ಷ. ಅವ್ರು 36 ವರ್ಷಕ್ಕೆ ತೀರೋದ್ರು? ಹೋಗ್ಲಿ ಬಿಡು, ಅಳ್ಬೇಡ. ಅಳ್ಳೇ ಇಲ್ಲ ನಾನು ನಿಜವಾಗ್ಲೂ. ಓಕೆ ಗೈಸ್, ಇವಾಗ ಇನ್ನೊಬ್ರನ್ನ ಪರಿಚಯ ಮಾಡಿಸ್ತೀವಿ. ಅವರೇ ನನ್ನ ಎತ್ತ ತಾಯಿ. ನನ್ನ ಎತ್ತ ತಾಯಿನ ಪರಿಚಯ ಮಾಡಿಸ್ತೀನಿ. ಹಾಯ್ ಹಾಯ್, ಮಮ್ಮಿ, ನಿನ್ನ ಹೆಸರು ಹೇಳು ಹಂಗೆ. ನನ್ನ ಹೆಸರು ರೇಣು. ಹ್ಞೂ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಮ್ಮ, ವ್ಯಾಲೆಂಟೈನ್ಸ್ ಡೇ ಅಂದರೆ ಏನಮ್ಮ? ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋದು. ನೀವು ದಿವಸ ಕೊಡ್ತೀವಪ್ಪ? ಅದೆಲ್ಲ ಸೇರಿಸಿ ಒಂದು ದಿವಸ, ಈಗ ಹೆಂಗೆ ವರ್ಷಕ್ಕೊಂದ್ಸತಿ ನಾವು ಯುಗಾದಿ ಹಬ್ಬ ಅಂತ ಹೇಳ್ತೀವೋ ಆ ಥರ ಎಲ್ಲ ಸೇರಿಸಿ ಒಂದು ದಿವಸ ವ್ಯಾಲೆಂಟೈನ್ಸ್ ಡೇ ಅಂತ ಮಾಡ್ತಾರೆ. ಓ, ಆ ಥರ. ಇವತ್ತು ಜಾಸ್ತಿ ಕೊಡ್ತೀರಾ? ಇವತ್ತು ಜಾಸ್ತಿ ಪ್ರೀತಿ ಕೊಡ್ತೀವಿ. ಹೌದಾ? ನಿಮ್ಮ ಯಜಮಾನ್ರಿಗೆ ಬೆಳಗ್ಗೆಯಿಂದ ಎಷ್ಟು ಕೊಟ್ರಿ? ಪ್ರೀತಿ ಜಾಸ್ತಿ ಪ್ರೀತಿ ಪ್ರೀತಿ ಅಷ್ಟೇ ಕೇಳಿದ್ದು. ಪ್ರೀತಿನೇ. ಹಾಂ 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 ಹಾಂ, ಹಂಗ. ಹೌದು. ಈಗ ನೀನು ನಮ್ಮಪ್ಪ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 23 years. ಹೌದಾ? ನಾನು ಎಷ್ಟನೇ ಇಸ್ಪಿಲ್ ಹುಟ್ಟಿದ್ದು? 2004. ನನಗೆ ನನ್ನ ಬರ್ತಡೇ ಗೊತ್ತು, ಆದರೂ ಕೇಳ್ತಾ ಇದ್ದೀನಿ ವಿಡಿಯೋಗೆ. ಇವತ್ತೇನಿಲ್ಲ ಅಮ್ಮ, ಅವರು ಇವತ್ತು ಕೇಕ್ ಮಾಡ್ತಾವ್ರೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಕೇಕ್ ಮಾಡ್ತಾವ್ರೆ. ಸಂಜೆ ನಮ್ಮಪ್ಪ ಬಂದಿದ ತಕ್ಷಣ ನೀನು ನಮ್ಮಪ್ಪ ಇಬ್ರು ಕೇಕ್ ಕಟ್ ಮಾಡಬೇಕು. ಓಕೆ ಡ್ಯಾಡ್. ಒಂಚೂರು ರೆಡಿ ಆಗ್ಬಿಡು, ರೆಡ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಡು ಪ್ಲೀಸ್. ಪ್ಲೀಸ್ 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 ಮಮ್ಮಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ರೆಡ್ ಡ್ರೆಸ್ ಇಲ್ಲ, ಪ್ಲೀಸ್ ತಗೊಂಡು ಬಂದು ಕೊಡು. ಹಾಂ ಗಾಯ್ಸ್, ಇವ್ರು ನನಗೆ ವ್ಲಾಗ್ ಮಾಡಕ್ಕೆ ಪಾಪ ಏನೋ ಕೇಳಿದ್ರೆ ಇವ್ರು ನನಗೆ ಟ್ಯಾಕ್ಸ್ ಹೋಗ್ತವ್ರೆ. ರೆಡ್ ಡ್ರೆಸ್ ನಾನು ತಂದ್ಕೊಡ್ಬೇಕಂತೆ. ಮಮ್ಮಿ, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಓಕೆ ಓಕೆ, ಹಂಗಿದ್ರೆ ಓಕೆ. ಓಕೆ ಗಾಯ್ಸ್,
ಗಾಯ್ಸ್ ಇಷ್ಟೊತ್ತವರೆಗೂ ನನ್ನ ತಂಗಿ ನಾನು ಎಲ್ಲ ಹೇಳ್ತಾ ಇದ್ವಿ ಗಾಯ್ಸ್ ಒಪ್ಪಲಿಲ್ಲ. ಇವಾಗ ಸಬ್ಸ್ಕ್ರೈಬರ್ಗೋಸ್ಕರ ಅಂದಿದ್ದಕ್ಕೆ ಒಪ್ಪೋರೆ. ರೆಡ್ ಡ್ರೆಸ್ ಹಾಕ್ಸೋಣ, ನಮ್ಮ ಅಪ್ಪ ಬಂದಮೇಲೆ ಕೇಕ್ ಕಟ್ ಮಾಡ್ಸೋಣ. ಓಕೆ ಓಕೆ. ಇವಾಗ ಆಲ್ಮೋಸ್ಟ್ ಮಿಕ್ಸಿಂಗ್ ಎಲ್ಲ ಆಗಿದೆ, ಬ್ಲೆಂಡಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಪ್ರೋಸೆಸ್ಸು ಏನು ಕೇಕ್ ಇದು ಮಾಡೋಕ್ಕೆ ಬೌಲ್ಗೆ ಇದೇನು ಗೊತ್ತಾ ಗೈಸ್, ಇದು ಬೌಲ್ಗೆ ಕೇಕ್ ಅಂಟ್ಕೋಬಾರ್ದು ಅಂದ್ಬಿಟ್ಟು ಇದು ಬಟರ್ ಹಚ್ತಾ ಇರೋದು ಗೈಸ್. ಇದು ಇಲ್ಲಿ ಲಮ್ಸ್ ಇರುತ್ತಲ್ಲ, ಏನಂತಾರೋ ಇದಕ್ಕೆ ಗಡ್ಡೆ ಕಟ್ಟಿರುತ್ತಲ್ಲ. ಓ ಗುರ್ನೆ ಗೈಸ್, ಗುರ್ನೆ. ಓಕೆ ಗೈಸ್, ಇವ್ರು ಕೇಕ್ ಮಾಡ್ತಾ ಇರಲಿ ಅಷ್ಟರಲ್ಲಿ ನಮ್ಮ ಅಮ್ಮಂಗೆ ಅವ್ರ ಪ್ರೀತಿ ಬಗ್ಗೆ ಅದೆಲ್ಲ ಕೇಳಿ ಇವಾಗ ಚಾಲೆಂಜ್ ಹಾಕಂಗೆ ಇಂಗ್ಲೀಷಲ್ಲೇ ಮಾತಾಡೋದು ನಾನು. ಮಮ್ಮಿ ಈಗ ಆವಾಗಿಂದ ಎಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದೀವಿ, ಈಗ ನೀನು ಇಂಗ್ಲೀಷಲ್ಲೇ ಮಾತಾಡೋಕೆ ಟ್ರೈ ಮಾಡಬೇಕು. ಸಬ್ಸ್ಕ್ರೈಬರ್ಸ್ ಜೊತೆ ಕನ್ನಡದಲ್ಲೇ ಮಾತಾಡು, ಪರವಾಗಿಲ್ಲ. ಇವ್ರಿಗೆ ಏನಾದರೂ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಹೇಳ್ಬೇಕಾದ್ರೆ ನಮ್ಮ ಹತ್ರ ಕನ್ನಡದವರು, ನಮ್ಮ ಹತ್ರ ಇಂಗ್ಲೀಷಲ್ಲೇ ಮಾತಾಡಬೇಕು, ಆಯಿತಾ? ಟ್ರೈ ಮಾಡ್ತೀನಿ. ಇವಾಗ ಸ್ಟಾರ್ಟು. ಮಮ್ಮಿ, ಯುವರ್ ಹಸ್ಬೆಂಡ್ ಆ್ಯಂಡ್ ಯು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೂ ಡಿಡ್ ಪ್ರಪೋಸ್ಡ್ ಫಸ್ಟ್? Two people. ಒಮ್ಮೆಕೆ ಯು ಪ್ರಪೋಸ್ಡ್? ಒಮ್ಮೆಕೆ ಯು ಪ್ರಪೋಸ್ಡ್ ಬೋತ್? Yes. At which year? 2001. 2001 you proposed? Yes. Oh, I born in 2004. Great. 2001 you proposed to marry? 2003. 2003 marry? Yes. Oh, okay. You were in your home all okay, done for your love? No. Sumar restriction. What, mommy, what? Sumar restriction. Who put in restriction? ಅದೆಲ್ಲ ಹೇಳಕ್ಕಾಗಲ್ಲ ಯಾರ್ಯಾರು. You need to talk in English, okay? ಸ್ವಲ್ಪ ಅಷ್ಟೇ ಬರೋದು, ದೊಡ್ಡದೆಲ್ಲ ಬರಲ್ಲ. How much class you studied? SSLC. You finished SSLC? Yes. Why you? Kannada medium. Yes. Why you dropped? Family Problem, financial problem. Family problem, financial problem. So you dropped. Yes. In that time you have financial problem. Yes. Okay. Mommy, what is ವ್ಯಾಲೆಂಟೈನ್ಸ್ ಡೇ? ಅಂದರೆ ಇವಾಗ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನು ನಿನ್ನ ಪ್ರಕಾರ? ಅದನ್ನ ಹೇಳಮ್ಮ ನೋಡೋಣ. ನನ್ನ ಪ್ರಕಾರ ಆವಾಗಲೇ ಹೇಳಿದ್ನಲ್ಲ, ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋದು. ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಳೋದ? ಇವಾಗ ವ್ಯಾಲೆಂಟೈನ್ಸ್ ಡೇ ಅಂದರೆ ಕೆಲವ್ರು ಅಂದ್ಕೊಂಡಿರ್ತಾರೆ ಬರೀ ಲವರ್ಸ್ಗೆ ವ್ಯಾಲೆಂಟೈನ್ಸ್ ಡೇ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀಯ? ಇಲ್ಲ, ಅದು ಒಂದು ರೀತಿ ಹೌದು, ಅದಕ್ಕೆ ಅಂತ ಲವರ್ಸ್ಗೆ ಅಂತಲೇ ಮಾಡಿದ್ದಾರೆ. ಆದರೆ ನಮ್ಮ ಹಿಂದೂಗಳ ಪ್ರಕಾರ ಎಲ್ಲ ಏನು ಅಂತಂದರೆ, ಇವಾಗ ಎಷ್ಟೋ ಜನ ಅಪ್ಪ ಅಮ್ಮನ ಹತ್ರ ಪ್ರೀತಿ ಹೇಳ್ಕೊಂಡಿರಲ್ಲ. ನಾನು ನಿನ್ನ ಅಪ್ಪ ಅಮ್ಮನ ನಾನು ಎಷ್ಟು ಗೌರವಿಸ್ತೀನಿ, ಅಥವಾ ಅಪ್ಪ ಅಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಹೇಳ್ಕೊಂಡಿರಲ್ಲ. ಇದೊಂದೇ ನಾವು ಹೇಳ್ಕೊಬೋದು ಅವ್ರ ಹತ್ರ. ಈ ಥರ ಅಪ್ಪ ಅಮ್ಮನ ನಾವೆಷ್ಟು ಪ್ರೀತಿಸ್ತೀವಿ, ಅಪ್ಪ ಅಮ್ಮ ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ಇದರಲ್ಲೇ ಹೇಳ್ಕೊಬೋದು. ಎಷ್ಟೋ ಮನೆಗಳಲ್ಲಿ ಮಾತೇ ಆಡಲ್ಲ ಮಕ್ಕಳು, ತಂದೆ ತಾಯಿ ಹತ್ರ ಮಾತೇ ಆಡೋದಿಲ್ಲ. ಅಂಥ ಟೈಮಲ್ಲಿ ಅವರು ಅದನ್ನು ತೋರಿಸ್ಕೋಬೋದು. ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಈ ಥರ ಅಂತ ತೋರಿಸ್ಕೋಬೋದು. ಒಟ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂದರೆ ಅದು ಎಲ್ಲ ಪ್ರೀತಿಗೂ ಮಿಗಿಲಾದದ್ದು. ಬರೀ ಲವರ್ಸು ಅದು ಅಲ್ಲ, ಪೇರೆಂಟ್ಸು, ಮಕ್ಕಳು ಎಲ್ರಿಗೂ. ಹೌದು, ಅವಾಗ ವ್ಯಾಲೆಂಟೈನ್ಸ್ ಡೇ ನಮ್ಮಪ್ಪ ಏನಾದ್ರು ಕೊಡ್ಸಿತ್ತ ನಿನ್ಗೆ ವ್ಯಾಲೆಂಟೈನ್ಸ್ ಡೇಗೆ? ಹೌದು. ಏನ್ ಕೊಡ್ಸಿತ್ತು? ರೋಸ್ ಕೊಡ್ಸಿದ್ದಾರೆ, ಮತ್ತೆ ಡ್ರೆಸ್ ಎಲ್ಲ ಕೊಡ್ಸಿದ್ದಾರೆ, ಗೋಲ್ಡ್ ಕೊಡ್ಸಿದ್ದಾರೆ. ಅಷ್ಟೇ. ನೀವೇನ್ ಕೊಡ್ಸಿದೀರಾ ನಮ್ಮ ಅಪ್ಪಂಗೆ? ನಾನು ಗೋಲ್ಡ್ ಕೊಡ್ಸಿದ್ದೀನಿ. ಗೋಲ್ಡಾ? ಅವಾಗ್ಲೇ Yes. ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಗೋಲ್ಡ್ ಕೊಡ್ಸಿದ್ಯಾ? ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಆದ್ರಿಂದ ಕೊಡ್ಸಿದ್ವಿ.
ಓಕೆ ಮಮ್ಮಿ, ಆಮೇಲೆ ಸಿಗ್ತೀನಿ. ನಮ್ಮ ಅಪ್ಪ ಬಂದಾಗ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗ್ಬಿಡು. ಓಕೆ. ಗೈಸ್, ಈಗ ಕೇಕು ಸೆಟ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದನ್ನ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು? ಇದು ಬೇಕ್ ಮಾಡ್ಬೇಕು ಅಂದರೆ ಓವನಲ್ಲಿ, ಇಲ್ಲ ಗ್ಯಾಸ್ ಸ್ಟೌವಲ್ಲೇನಾ? ಅಂದರೆ ಇದು ಯಾವ ಥರ ಇಟ್ಬಿಡ್ತೀರಾ? ಸುಮ್ಮನೆ ಅದ್ರ ಸ್ಟವ್ ಮೇಲೆ ಹಂಗೆ ಇಟ್ಬಿಡೋದು? ಇಲ್ಲ, ಅಲ್ಲಿ ಹೋಗು, ಅಲ್ಲಿ ತೋರಿಸ್ತಾರೆ ಹೋಗು. ಓ ಗೈಸ್, ಇಲ್ಲಿ ನೋಡಿ ಗೈಸ್, ಸ್ಟ್ಯಾಂಡ್ ಇಟ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಎರಡು ಪಾತ್ರೆಯಲ್ಲಿ ಒಳಗಡೆ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದಾರೆ. ಆ ಸ್ಟ್ಯಾಂಡ್ ಮೇಲೆ ಇವಾಗ ಈ ಥರ ಇಡಬೇಕು. 2:30 ನಿಮಿಷ ಈ ಥರ. ಓ ಹುಷಾರು. ಓಕೆ ಗೈಸ್, ಒಂದಾಯ್ತು. ಇನ್ನೊಂದು ಇಟ್ರು. ಪ್ಲೇಟ್ ಎತ್ಕೊಂಡಿಲ್ವಾ? ಓ, ಇದ್ರ ಮೇಲೆ ಹಿಂಗೆ ಮುಚ್ಚಿಬಿಡ್ಬೇಕಾ? ಸಿಮ್ ಮಾಡಿಬಿಡ್ಬೇಕು, 30 ಮಿನಿಟ್ಸ್ ಬಿಡಬೇಕು. ಇದ್ರ ಮೇಲೆ ಸೇಮ್. ಓಕೆ ಗೈಸ್, ಇದ್ರ ಮೇಲೆ ಹಿಂಗೆ ಮಾಡಿ ಸಿಮ್ ಮಾಡಿ 30 ಮಿನಿಟ್ಸ್ ಇರ್ಬೇಕಂತೆ. ಇವಾಗ ಕ್ಲೋಸ್ ಆಯಿತು. ಎಷ್ಟು ನಿಮಿಷ ಬೇಕಾಗುತ್ತೆ ಅದು ಕಂಪ್ಲೀಟ್ ಆಗಿ? 30 ಮಿನಿಟ್ಸಲ್ಲಿ ಫುಲ್ ಕೇಕ್ ಹಾಕ್ಬಿಡುತ್ತಾ? ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ ಗಾಯ್ಸ್, 30 ಮಿನಿಟ್ಸ್ ಅಂತೆ. 30 ಮಿನಿಟ್ಸ್ ಆದಮೇಲೆ ಕೇಕ್ ಫಿನಿಶ್ ಆಗುತ್ತೆ. ಕೇಕ್ ರೆಡಿ ಆದಮೇಲೆ ಮತ್ತೆ ಸಿಗೋಣ. 3 hours later. ಗಾಯ್ಸ್, ಕೇಕ್ ರೆಡಿ ಆಯ್ತಾನೇ ಇದೆ. ಇನ್ನೇನು ಆಗ್ತಾ ಇದೆ, ಇನ್ನೇನು ಆಗ್ಬೋದು. ಏನಮ್ಮ, ಏನಂತೀಯಮ್ಮ? ಸೂಪರಾಗಿ ಮಾಡ್ತಾ ಇದ್ದಾರೆ ಮಕ್ಕಳು ಕೇಕ್. ಚಿಂದಿಯಾಗಿದೆ ಗೈಸ್. ಗೊತ್ತೇ ಇದೆಯಮ್ಮ, ಅವಾಗಿಂದ ಕಾಯ್ತಾನೆ ಇದೆಯಮ್ಮ. ಹೌದು, ಅವಾಗಿನೇನಿಲ್ಲ, ಬೇಗನೆ ಮಾಡಿದ್ರು. ಅಮ್ಮ, ಅದು ಮಧ್ಯಾಹ್ನ ಈ 1 ಅವರಲ್ಲಿ ಆಗೋಯ್ತು ಎಲ್ಲ. ಹೌದಾ, 1 ಅವರಲ್ಲಿ ಆಗೋಯ್ತಂತೆ ಗೈಸ್. ಅಮ್ಮ, ಅದು ಆವಾಗಲೇ ಕೇಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಲೈಟ್ ಹಾಕಿದ್ದಿದ್ದ, ಅದು ಬೆಳಕು ಬರ್ತಾ ಇದ್ದಿದ್ದು. ಓ, ಅದು ಬೆಳಗ್ಗೆ ಥರ ಕಾಣ್ತಾ ಇತ್ತು, ಬೆಳಕಿದ್ದಂಗೆ ಕಾಣ್ತಾ ಇತ್ತು. ಈಗ ಲೈಟ್ ಆಫ್ ಮಾಡಿದ್ದೀರಾ? ಬೇಗ ಮಾಡಿದ್ದಾರೆ ಗೈಸ್. ವಿತಿನ್ 1 ಅವರಲ್ಲಿ ಕೇಕ್ ರೆಡಿ ಆಗ್ತಾ ಇದೆ. ಓಕೆ. ನಿನಗೂ ಸ್ಯಾಟಿಸ್ಫ್ಯಾಕ್ಷನ್? ತುಂಬ ಹಾಂ, ಸರಿ. ಓಕೆ ಗೈಸ್, ಆಲ್ಮೋಸ್ಟ್ ರೆಡಿ ಆಯಿತು, ತೋರಿಸ್ತೀನಿ ಗೈಸ್. ಕೇಕ್ ರೆಡಿ ಆಗಿದೆ ಅಂತೆ ನೋಡಿ ಗೈಸ್. ಕೇಕು ಗೈಸ್, ಇವಾಗ ಕೇಕು ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ತಾ ಇದ್ದೀವಿ. ಇದು ಡೈರಿ ಮಿಲ್ಕ್ನ ಪುಡಿ ಮಾಡಿ ಹಾಕಿರೋದು. ಇದು ಕ್ಯಾಶ್ಯೂಸ್ ಆ್ಯಂಡ್ ದ್ರಾಕ್ಷಿ, ಗ್ರೇಪ್ಸ್, ಡ್ರೈ ಗ್ರೇಪ್ಸ್. ಓಕೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಗೈಸ್, ನಮ್ಮಪ್ಪ ಇನ್ನೇನು ಬರ್ತಾವ್ರೆ. ಅವ್ರು ಬಂದಿದ ತಕ್ಷಣ ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆ ನೋಡೋಣ, ಬನ್ನಿ. ಓಕೆ ಗೈಸ್, ಫೈನಲಿ ನಮ್ಮಪ್ಪ ಬಂದಿದ್ದಾರೆ. ನಮ್ಮಪ್ಪ ಈಗ ರೆಡಿ ಆಗೋದೊಂದು ಬಾಕಿ. ರೆಡಿ ಆಗಿದ ತಕ್ಷಣ ಕೇಕ್ ಕಟ್ ಮಾಡಿ ಅವ್ರಿಗೊಂದು 2 ಸಿಂಪಲಾಗಿ ಕ್ವಶನ್ ಕೇಳಿ ವ್ಲಾಗ್ ಮುಗಿಸೋಣ ಅಂತ ಇದ್ದೀವಿ. ಏನಂತೀರಾ? ಕಾಯ್ದು ನಮ್ಮಪ್ಪ ಬಂದ್ಬಿಟ್ರು. ಕಾದು ಗಾಯ್ಸ್, ಕೇಕೆ ಹೋಗ್ಬಿಡೈತೆ ಗಾಯ್ಸ್. ನಾವು ಅಪ್ಪನ ಕಾದು ನಾವು ಬೆಳಗ್ಗೆಯಿಂದ ಕೇಕ್ ಮಾಡೋಕ್ಕೋಸ್ಕರ ಕಾದು ನಾನು ನಮ್ಮ ಅಮ್ಮ ಸೊರ್ಗೋದ್ವಿ. ಈಗ ನಮ್ಮ ಅಪ್ಪನ ಕಾದು ಕೇಕೆ ಸೊರ್ಗೋಯ್ತು ಅಲ್ವಾ? ಆ ಮಟ್ಟಿಗೆ ಆಗೈತೆ ಗಾಯ್ಸ್. ಸ್ವಲ್ಪ ನಾವಿನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಎಲ್ಲ ಹೊಟ್ಟೆಗೆ ಹಾಕೋಬಿಡಿ. ಹೋಯ್ತಾ ಅಪ್ಡೇಟ್ ಆಯ್ತೀವಿ. ಓಕೆ ಗಾಯ್ಸ್, ಕೇಕ್ ಕಟ್ ಮಾಡಿಸ್ಬಿಡು. ಅವ್ರಿಗೊಂದು ಸಿಂಪಲ್ಲಾಗಿ 2 ಕ್ವಶನ್ ಕೇಳಿ ಮುಗಿಸ್ಬಿಡೋಣ ವ್ಲಾಗು. ಓಕೆ ಗೈಸ್, ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ. ಬಾಪ ಕಾಣಿಸ್ತಾ ಇದ್ದೀನಾ? ಅಲ್ಲ ಗೈಸ್, ಇವರೇ ನೋಡ್ರಿ ನಮ್ಮಪ್ಪ. ಅಪ್ಪ, ಸಬ್ಸ್ಕ್ರೈಬರ್ಸ್ಗೆ ನೀನು ಪರಿಚಯ ಮಾಡಿಕೊಡ್ಬೇಕು. ನಿನ್ನ ಹೆಸರು ಎಲ್ಲ ಹೇಳು. ನನ್ನ ಹೆಸರು ವೆಂಕಟೇಶ್ ಅಂತ. ಹಾಂ, ಯಾರ ಮಗ ಅಥವಾ ಯಾರಪ್ಪ? ಅಪ್ಪ, ಏನಿಲ್ಲ, ಇವತ್ತು ಏನ್ ಸ್ಪೆಷಲ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ? ಅದಕ್ಕೆ ನೀನು ನಮ್ಮಮ್ಮ ಲವ್ ಮ್ಯಾರೇಜ್ ಅಲ್ವಾ? ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು ನಾವೇ ಹ್ಯಾಂಡ್ ಮೇಡ್ ಕೇಕ್ ಮಾಡಿ ಕಟ್ ಮಾಡಿಸಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಅದಕ್ಕೂ ಮುಂಚೆ ಅಮ್ಮನ ಪಕ್ಕ ಕೂತ್ಕೋಬೇಕು.
ಬಾ ಕುತ್ಕೋ. ನಾನು ಕುತ್ಕೊಬೇಕಾ ಹಾ. ನಿಮ್ಮ ಅಮ್ಮನ ಪಕ್ಕದಲ್ಲಿ ಹಾ 24 ವರ್ಷದಿಂದ ಹಿಂದೆನೆ ಕುತ್ಕೊಂಡು ಇವಾಗ ಎಣಗ್ತಾ ಇದ್ದೀನಿ. ಇವತ್ತಿಂದ ತಿರ್ಗಾ 24 ವರ್ಷ ಎಣಗುವ ಅಂತ ಇದ್ದೀನಿ. ಕಮೆಂಟ್ಸ್ ಹಾಕ್ತಾರೆ, ಕಮೆಂಟ್ಸ್ ಹಾಕಿ ಗಾಯ್ಸ್. ನೋಡಿ ಗಾಯ್ಸ್, ಅಪ್ಪ ಇವಾಗ ಎಲ್ಲರೂ ಕೇಳಿದ್ರು ನಿನ್ನ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದರೆ ಏನಪ್ಪ? ವ್ಯಾಲೆಂಟ್ ಡೇ ಅಂತಂದರೆ ಒಬ್ರಿಗೊಬ್ಬರನ್ನ ಅರ್ಥ ಮಾಡಿಸೋದು, ಅರ್ಥ ಮಾಡ್ಕೊಳ್ಳೋದು ಎರಡು ಸೇರಿದ್ರೆ ವ್ಯಾಲೆಂಟ್ ಡೇ. ಹಾಂ, ಅದು ಬರೀ ಲವರ್ಸ್ಗಳಿಗೆ ಸೀಮಿತನಾ ಇಲ್ಲ ಏನು? ಪ್ರತಿಯೊಂದು ಮನೆಯಲ್ಲೂ ಯಾರ್ಯಾರ ಮನೆಯಲ್ಲಿ ಪ್ರೀತಿ ವಿಶ್ವಾಸ ತಂದಿರ್ತಾರೋ ಅವ್ರೆಲ್ಲರ ಮನೆಗೂ ಇದು ಅಪ್ಲೈ ಆಗೇ ಆಗುತ್ತೆ. ಹಂಗೆ ಅದಕ್ಕೆ ಇವಾಗ ಅಮ್ಮ ನೀನು ಆ ಕಡೆ ಕುತ್ಕೊಂಬಿಡು, ನಮ್ಮಪ್ಪ ಇಲ್ಲಿ ಕೂತಿರ್ತಾರೆ, ಕೇಕ್ ಕಟ್ ಮಾಡೋಣ. ಇಲ್ಲ ಓಕೆ ಗೈಸ್, Guys, ಕೇಕ್ ಬರ್ತಿದೆ. ಕೇಕ್ ರೆಡಿ ಆಗಿದೆ. ಹಾಂ, ಕೇಕ್ ತಗೊಳ್ಳಿ. ಅಪ್ಪ ಇದು ಇಬ್ರು ಒಬ್ರಿಗೊಬ್ರು ಇವ್ರಿಬ್ರೇ ಏನಂತ ಹೇಳ್ತೀರಾ? ಇವರಿಬ್ಬರೇ ಮಾಡಿರೋದಪ್ಪ. ನೋಡಿ ಗಾಯ್ಸ್, ಕೇಕ್ ಮಾಡಿ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಕೇಕು ಮಾಡಿದ್ದಾರೆ. ಅಪ್ಪ ನಿನ್ಗೋಸ್ಕರ ಇಷ್ಟೊತ್ತವರೆಗೂ ವೇಟ್ ಮಾಡಿ, ಈಗ ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಮಾಡಕ್ಕೂ ಮುಂಚೆ ಏನಾದ್ರು ಹೇಳಪ್ಪ ಅಮ್ಮಂಗೆ. ಅಂಕಲ್ ಆಂಟಿಗೆ ಏನಾದ್ರು ಹೇಳಿ, ಆಂಟಿ ಅಂಕಲ್ಗೆ ಏನಾದ್ರು ಹೇಳಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರೀ. ನೀನು ಅಪ್ಪ ಸೇಮ್ ಟು ಯು ರೇಣು. ಆಮೇಲೆ ಮುಂದಕ್ಕೆ ಇನ್ನೇನು ಹೇಳೋಣ? ಗಾಯ್ಸ್ ನಾಚಿಕೆ ಗಾಯ್ಸ್. ನೋಡಿ ಗಾಯ್ಸ್, ನಾವು ಅಪ್ಪನ ಕೆನ್ನೆ ಸೀಲಿಗೆ ಮುಚ್ತೈತೆ ನಾಚಿಕೆ ಗೀಚಿಕೆ ಎಲ್ಲ ಕೆಂಗೇರಿಯಿಂದ ಆಚೆ. ಗಾಯ್ಸ್. ನಮ್ಮ ಮನೆ ಕೆಂಗೇರಿ ಅಂತ ಹೇಳ್ಬಿಟ್ರು ಇವರು. ಹೇಳಪ್ಪ, ಏನಾದ್ರು ಹೇಳಪ್ಪ ಅಮ್ಮಂಗೆ. ಐ ಲವ್ ಯು ಏನಪ್ಪ. ಐ ಲವ್ ಯು ರೇಣು. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ. ಅಪ್ಪ ರಿಲೇಶನ್ಶಿಪ್ಪು ಗಟ್ಟಿಯಾಗಿರ್ಬೇಕು ಅಂದ್ರೆ ನಿನ್ಗೆ ಯಾವ್ದಾದ್ರು ಒಂದು ಟಿಪ್ಸು ನಿನಗೆ ಗೊತ್ತಿರೋ ಥರ. ನೀವೊಂದು ಅಂಕಲ್ ನೀವೊಂದು. ರಿಲೇಶನ್ಶಿಪ್ ಗಟ್ಟಿಯಾಗಿರ್ಬೇಕು ಅಂದ್ರೆ, ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಏನು ಮೇಂಟೈನ್ ಮಾಡ್ಬೇಕು, ಹೆಂಗಿರ್ಬೇಕು? ಸಂಬಂಧ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಯಾವತ್ತು ದುಡ್ಡಲ್ಲಿ ಅಳಿಬಾರ್ದು. ಅದೇ ಮೇನ್ ಇರೋದು. ದುಡ್ಡಲ್ಲಿ ಅಳಿದ್ರೆ ಸಂಬಂಧ ಕೆಟ್ಟೋಗ್ಬಿಡುತ್ತೆ. ಅಪ್ಪ ಪ್ರೀತಿ ಮಾಡಬೇಕಾದ್ರೆ ಏನ ಇಲ್ಲ ಅಂದ್ರೇನು ಪರವಾಗಿಲ್ಲ, ಇದ್ರೇನು ಪರವಾಗಿಲ್ಲ, ಪ್ರೀತಿ ಮಾಡಿರ್ತೀವಿ. ಆ ಪ್ರೀತಿನ ತಿರ್ಗಾ ಮತ್ತೆ ಏನನ ಇರಲಿ ಇಲ್ಲದೆ ಇರಲಿ, ದುಡ್ಡು ಪ್ರೀತಿ ವಿಶ್ವಾಸ ಸಂಬಂಧ ಅನ್ನೋದೆಲ್ಲ ಮುಖ್ಯ. ನಾವು ಫಸ್ಟ್ ಏನು ಪಡ್ಕೊಂಬಂದಿರ್ತೀನೋ ಅದನ್ನು ಕಾಪಾಡ್ಕೊಂಡು ಹೋದರೆ ಎಲ್ಲ ತಾನಾಗಿ ತಾನು ನಮ್ಮ ಹಿಂದೆ ಬರ್ತಾ ಇರುತ್ತೆ. ಅದನ್ನೇ ಪ್ರೀತಿ ಅಂತ ಹೇಳ್ತೀವಿ. ಓಕೆ ಲೆಟ್ಸ್ ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಇದನ್ನ ಚಿಕ್ಕದಾಗಿ ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಹಂಗೆ ಖುಷಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಇರೋ ಗೈಸ್, ಇದು ಇವ್ನು ನೋಡಿ ಗೈಸ್, ಮೆಂಟ್ಲು ತರ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಪ್ಪ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಮಾ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಮಧುರಾ. ಗಾಯ್ಸ್, ಈ ವರ್ಷದ ವ್ಯಾಲೆಂಟೈನ್ಸ್ ಡೇ ನಮ್ಮ ಫ್ಯಾಮಿಲಿ ಎಲ್ಲರೂ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ತುಂಬ ಬೇಕಾಗಿರುತ್ತೆ ನಮಗೆ. ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಹಿಂಗೆ ನಾವು ಬೆಳೆದ ಮೇಲೂ ಇರಬೇಕು, ನಾವು ಬೆಳೆಯೋವರೆಗೂ ಹಿಂಗೆ ಕೊಡಬೇಕು. ಬೆಳೆಯವರೆಗೂ ಬೆಳೆದ ಮೇಲೂ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Once again, happy Valentine's Day, guys. ಬಾಯ್. Bye, guys. ಹಂಗೆ ಸಬ್ಸ್ಕ್ರೈಬ್ ಮಾಡಿ Like guys. ಮಾಡಿ, Like, subscribe, follow. subscribe ಮಾಡಿ. ಕಮೆಂಟ್ಸ್ ಮಾಡಿ.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಹಾಗೆ ಗೈಸ್ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ಬೇಕು ಅಂತ ಸ್ವಲ್ಪ ideas ಕೊಡಿ, ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಓಕೆ ಗೈಸ್, ಬಾಯ್. ನೀವು Okay, ಈ ತರನೇ guys. ಸೆಲೆಬ್ರೇಟ್ ಮಾಡಿ, ಯಾರ್ಯಾರು ಈ ತರ ಸೆಲೆಬ್ರೇಟ್ ಮಾಡಿದೀರಾ ಅವರು ಒಂದು ಎಸ್ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.